ವಂದೇ ವಂದ್ಯಂ ವಿಧಿಶಿವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸ್ವಾನಾಥ್ಯನ್ನೋ ವಿದದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲತಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತ್ ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರ ಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೌ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ದಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರ ಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತು ಸತಾಂ ಹರಿ ಓಂ. ಆದಿತ್ಯ ಹೃದಯದ ಎಷ್ಟನೇ ಶ್ಲೋಕ ಅದು? ಸಂಗ್ರಹ ರಾಮಾಯಣದ ಯುದ್ಧಕಾಂಡದ 14ನೆಯ ಸರ್ಗದಲ್ಲಿ ಯುದ್ಧದ ಅಂದ್ರೆ ರಾಮ ರಾವಣರ ನಡುವಿನ ಯುದ್ಧದ ತೀವ್ರತೆಯನ್ನ ನಾವು ನೋಡ್ತಾ ಇದ್ವಿ. ಬಹಳ ಹೊತ್ತು ನಡೆದ ಯುದ್ಧದಲ್ಲಿ ಕೊನೆಗೆ ರಾವಣನ ಮೇಲಿನ ಅಂದ್ರೆ ಆದಿತ್ಯ ಹೃದಯದ ಉಪದೇಶ ಆಯಿತು. ಆ ಉಪದೇಶವನ್ನ ಪಡೆದು ಮಾರ್ತಂಡ ಸನ್ಮಂಡಲ ಮಧ್ಯವೃತ್ತಂ ನಾರಾಯಣಂ ಭಕ್ತ ಪರಾಯಣಂ ತ್ವಾಂ ಸಂಸೇವ್ಯ ದಿವ್ಯ ಸ್ತುತಿಭಿರ್ಜನೋಯಂ ಸರ್ವೋಪಿ ಸರ್ವಂ ಪುರುಷಾರ್ಥಮೇತು ಅಂತ ಪ್ರಾರ್ಥಿಸಿ, ಅಂದ್ರೆ ಅಗಸ್ತ್ಯರು ಉಪದೇಶ ನೀಡುದು ಅಂದ್ರೆ ಭಗವಂತನಿಗೆ ಒಪ್ಪಿಸಿದ್ರು. ಆ ಬಳಿಕ ರಾಮಚಂದ್ರ ಅದನ್ನ ಯುದ್ಧದ ಗೆಲುವಿಗಾಗಿ ಉಪಯೋಗಿಸಿದಾಗ ರಾವಣನ ಹೋರಾಟದ ಕೆಚ್ಚಿಗೆ ಸರಿಯಾದ ಉತ್ತರವನ್ನು ಕೊಡುವ ಹೆಚ್ಚುಗಾರಿಕೆ ಬಂತು. ಪ್ರಕ್ಷೀಣ ಕರ್ಮಾಣ ಮಿವಾಥ ಪೃಥ್ವ್ಯಾಂ ಪ್ರೇಕ್ಷ್ಯಾಗ್ರಜಂ ನಿಷ್ಪತಿತಂ ವಿಮಾನಾತ್ ವಿಭೀಷಣೋಲಂ ವಿಲಲಾಪಹಾಹ ರಾಮಾಗಸಃ ತಾತ ಮೃತೋಸಿ ಹೀತಿ. ಕ್ಷೀಣಗೊಂಡ ಕರ್ಮ ಅಂದ್ರೆ ಸ್ವರ್ಗದಿಂದ ಪತನಗೊಳ್ಳುವಂತಹ ಒಂದು ಪ್ರಕರಣವನ್ನ ಇಲ್ಲಿ ನೆನಪಿಸ್ತಾ ಇದ್ದಾರೆ. ಸ್ವರ್ಗದಲ್ಲಿ ನಮ್ಮ ಪುಣ್ಯದ ಫಲ ಅಲ್ಲಿ ಖಾಲಿ ಆಯಿತು ಅಂದ ತಕ್ಷಣವೇ ಕೆಳಗಿಳಿಸ್ತಾರೆ, ಅಂದ್ರೆ ಭೂಮಿಗೆ ಇಳಿಯಗೊಡ್ತಾರೆ. ಒಂದು ವೇಳೆ ಪುಣ್ಯ ಇದ್ರೆ ಮಾತ್ರ ಮುಂದುವರಿಲಿಕ್ಕಾಗತ್ತೆ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅನ್ನುವ ಮಾತು. ಪ್ರಕ್ಷೀಣ ಕರ್ಮಾಣಂ, ಹೇಗೆ ಭೂಮಿಯ ಕಡೆಗೆ ಪುಣ್ಯ ಕಳೆದುಕೊಂಡವ ಕೆಳಕ್ಕೆ ಉಲ್ಕೆಯಂತೆ ಪಾತಗೊಳ್ಳುತ್ತಾನೋ ಹಾಗೆ ರಾವಣ ತನ್ನ ವಿಮಾನದಿಂದ ನಿಷ್ಪತಿತಂ ಪೃಥ್ವ್ಯಾಂ ನಿಷ್ಪತಿತಂ ಅಗ್ರಜಂ ಪ್ರೇಕ್ಷ್ಯ ವಿಭೀಷಣ ಹಾಹಾ ಇತ್ಯಲಂ ವಿಲಲಾಪ. ರಾಮನ ವಿರುದ್ಧ ನೀನು ಮಾಡಿದ ಅಪರಾಧ, ಆಗಹ ಅಂದ್ರೆ ಪಾಪ ಅಂತ ಅರ್ಥ. ರಾಮನಿಗೆ ನೀನು ಉಂಟು ಮಾಡಿದ ನೋವಿನ ಪರಿಣಾಮವಾಗಿ ಮೃತೋಸಿ, ಖಂಡಿತವಾಗಿಯೂ ನೀನು ಮಾಡಿದ ತಪ್ಪುಗಳೇ ಫಲಿಸ್ತಾ ಇದೆ. ಮೃತೋಸಿಹಿ ಇತಿ, ನೀನು ಆ ಕಾರಣಕ್ಕಾಗಿ ಈಗ ಉದುರಿ ಬಿದ್ದಿದ್ದಿ. ಅಥ ಅಂದ್ರೆ
ರಾಮಚಂದ್ರ ಬಾಣವನ್ನ ಪ್ರಯೋಗಿಸಿ ರಾವಣ ಕುಸಿದನು ಎಂದಾದಾಗ ವಿಭೀಷಣನು ವಿಮಾನದಿಂದ ಪೃಥ್ವ್ಯಾಂ ಭೂಮಿಯಲ್ಲಿ ನಿಷ್ಪತಿತಂ ಅಂದ್ರೆ ಬೀಳುತ್ತಿರುವ ಅಗ್ರಜಂ ಅಣ್ಣನಾದ ರಾವಣನನ್ನು ಪ್ರಕ್ಷೀಣ ಕರ್ಮಾಣಂ ಪುಣ್ಯ ಕಳೆದುಕೊಂಡ ಒಬ್ಬ ಸ್ವರ್ಗದಿಂದ ಬೀಳುತ್ತಿರುವಂತೆ ಪ್ರಕ್ಷೀಣ ಕರ್ಮಾಣಂ ಪತನಗೊಂಡ ಸ್ವರ್ಗಜೀವಿಯಂತೆ ಪ್ರೇಕ್ಷ್ಯ ನೋಡಿ, ಹೇ ತಾತ, ಹೇ ರಾವಣನೇ, ರಾಮಾಗಸಃ ರಾಮನಿಗೆ ನೀನು ಮಾಡಿದ ಅಪರಾಧದ ಕಾರಣದಿಂದಾಗಿ ಮೃತಃ ಪ್ರಾಣವನ್ನ ತೆರ್ತಾ ಇದ್ದಿ, ಮೃತಃ ಅಸಿ ಪ್ರಾಣವನ್ನು ಬಿಡ್ತಾ ಇದ್ದಿ, ಹಾ ಅಯ್ಯೋ ಕಷ್ಟವೇ, ಇತಿ ಹೀಗೆ ಅಲಂ ಚೆನ್ನಾಗಿ ವಿಲಲಾಪ ದುಃಖಿಸಿದನು ಅಂತ ಅಷ್ಟು ಆ ಪದಗಳಿಗೆ ಸಂಬಂಧಪಟ್ಟ ವಿವರಣೆ. ಒಟ್ಟದರ ಅಭಿಪ್ರಾಯ ಇಷ್ಟು. ರಾಮನ ಪೆಟ್ಟಿಗೆ ರಾವಣ ಬಿದ್ದಾಗ ವಿಭೀಷಣ ಅದನ್ನು ಗಮನಿಸಿದ. ಸ್ವರ್ಗದಿಂದ ಕಳಚಿ ಬಿದ್ದ ಪುಣ್ಯಜೀವಿಯಂತೆ ವಿಮಾನದಿಂದ ಕೆಳಕ್ಕೆ ಬಿದ್ದವನನ್ನ ಕಂಡು, ಅಯ್ಯೋ ರಾಮನಿಗೆ ನೀನು ಉಂಟು ಮಾಡಿದ ನೋವು ಉಪದ್ರವಗಳ ಪರಿಣಾಮವಾಗಿ ಹೀಗೆ ನೀನು ಕೆಳಕ್ಕೆ ಜಾರಿದ್ದಿ ಅಂತ ಎಚ್ಚರಿಸ್ತಾನೆ. ಪ್ರಕ್ಷೀಣಂ ಕರ್ಮ ಯಸ್ಯ ಸಹ ಪ್ರಕ್ಷೀಣ ಕರ್ಮ ತಂ ಪ್ರಕ್ಷೀಣ ಕರ್ಮಾಣಂ ಇವ ಅವ್ಯಯ ಅಥ ಅವ್ಯಯ ಪೃಥ್ವ್ಯಾಂ ಸಪ್ತಮಿ ಏಕ ಪ್ರೇಕ್ಷ್ಯ ಲ್ಯಪ್ರತ್ಯಯಾಂತಮವ್ಯಯಂ ಅಗ್ರಜಂ ಅಗ್ರೇ ಜಾಯತೆ ಇತಿ ಅಗ್ರಜಃ ತಂ ಅಗ್ರಜಂ ನಿಷ್ಪತಿತಂ ದ್ವಿತೀಯ ವಿಭಕ್ತಿ ಏಕವಚನ. ವಿಮಾನಾತ್ ಪಂಚಮಿ ಏಕ ವಿಭೀಷಣಃ ಪುಲ್ಲಿಂಗ ಪ್ರಥಮ ಏಕ. ಅಲಂ ಅವ್ಯಯ ಅದು. ವಿಲಲಾಪ ಲಪ ರಪ ವ್ಯಕ್ತಾಯಾಂ ವಾಚಿ ಲಿಟ್ ಲಕಾರ ಹಾ ಅಂತ ಸಂಬೋಧನೆ. ರಾಮಾಗಸಃ ರಾಮಸ್ಯ ಆಗಹ ರಾಮನಿಗಾಗಿ ಮಾಡಿದ ಪಾಪ, ಅದರ ಪಂಚಮಿ ವಿಭಕ್ತಿ ಏಕವಚನ ರಾಮಾಗಸಃ ರಾಮನಿಗೆ ಮಾಡಿದ ತಾಪ ಅಂತ ಅರ್ಥ. ರಾಮಾಗಸಃ ತಾತ ಸಂಬೋಧನಾ ಪ್ರಥಮ. ಮೃತೋ ಅಸಿ ಪೂರ್ವರೂಪ. ಮೃತಃ ತಪ್ರತ್ಯಯ ಅಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಅಸಿ ಅಸ್ತಿ ಸ್ತಃ ಸಂತಿ ಅಸಿ ಲಟ್ ಮಧ್ಯಮ ಏಕ. ಹಿ ಅವ್ಯಯ ಇತಿ ಅವ್ಯಯ. ಯಾರು ಹೇಳ್ತೀರಿ? ಸ್ಮಿತಾ ಅವ್ರು ಹೇಳ್ತೀರಾ? ಧೂಳಿ ವಿಧೂಮ್ರಂ ಧೂಮ್ರಂ ಧೂಳಿ ವಿಧೂಮ್ರಂ ರುಧಿರೌಘಸಿಕ್ತಂ ರುಧಿರೌಘಸಿಕ್ತಂ ವೀರಂ ವಿಧಾತ್ರಾ ಅರ್ಪಿತ ವೀರಶಯ್ಯಂ ಪತಿಂ ಪರೇತಂ ಪರಿರಭ್ಯ ದೀನಾ ಮಯಾತ್ಮಜಾದ್ಯ ಮಹಿಳಾ ವಿಲೇಪುಃ. ಧೂಳಿ ವಿಧೂಮ್ರಂ ಅಂದ್ರೆ ಧೂಳಿನಿಂದ ಮೈಯೆಲ್ಲ ಬೂದು ಬಣ್ಣಕ್ಕೆ ತೆರಳಿದೆ. ರುಧಿರೌಘ ಸಿಕ್ತಂ ನೆತ್ತರಿನಿಂದ ಮೈ ತೊಯ್ದು ಹೋಗಿದೆ.
ವೀರಂ ಅತ್ಯಂತ ಯುದ್ಧದಲ್ಲಿ ಪರಾಕ್ರಮಿಯಾದವನನ್ನು, ವಿಧಾತ್ರ ಅರ್ಪಿತ ವೀರಶಯ್ಯಂ ವಿಧಾತ್ರ ವಿಧಿಯಿಂದ ಕಳೆದುಕೊಂಡ ಪ್ರಾಣ, ವೀರಶಯ್ಯ ಅಂದ್ರೆ ಯುದ್ಧದಲ್ಲಿ ಪ್ರಾಣ ತೆರುವುದು, ಯುದ್ಧದಲ್ಲಿ ವೀರ ಮರಣವನ್ನ ಹೊಂದುವುದು ಅನ್ನೋದು ಅದೊಂದು ಹೆಚ್ಚುಗಾರಿಕೆ. ವಿಧಾತ್ರ ಅರ್ಪಿತ ವೀರಶಯ್ಯಂ ವಿಧಿಯಿಂದ ಪಡೆದ ರಣಭೂಮಿಯ ಮಲಗುವಿಕೆಯನ್ನು, ರಣಭೂಮಿಯಲ್ಲಿ ಮಲಗಿದವನನ್ನು, ಪರೇತಂ ಇಲ್ಲಿಂದ ಪ್ರಾಣವನ್ನ ತೊರೆದವನನ್ನು, ಪತಿಂ ಗಂಡನನ್ನು, ಪರಿರಭ್ಯ ಅಪ್ಪಿಕೊಂಡು, ದೀನಾಹ ದುಃಖಿತರಾದ, ಮಯಾತ್ಮಜಾದ್ಯಾಹ ಮಯನ ಮಗಳೇ ಆದ ಮಂಡೋದರಿ ಮೊದಲಾದವರು, ಮಹಿಳಾಹ ಹೆಣ್ಣು ಮಕ್ಕಳು, ವಿಲೇಪುಹು ಅಳತೊಡಗಿದರು. ಅಂದ್ರೆ ಕೆಲವರಿಗೆ ರಾವಣನ, ನಮಗೆ ಒಂದು ಕಡೆಯಿಂದ ತೊಂದರೆಯ ದೃಷ್ಟಿಯಿಂದ ಮಾತ್ರ ನಾವು ಅಳದ್ರೆ, ಜೀವನಕ್ಕೆ ಬೇಕಾದ ಹಾಗೆ ಅನುಕೂಲ ಮಾಡಿಕೊಟ್ಟ ವಿಷಯದಲ್ಲಿ ಅವರಿಗೆ ಬೇಕಾದ್ದನ್ನ ಒದಗಿಸಿದ್ದಾನೆ ಅಂತ ಕೆಲವರಿಗಿರುತ್ತೆ. ಹಾಗಾಗಿ ಅವರೆಲ್ಲರೂ ಅತ್ರು. ಯಾಕೆಂದ್ರೆ ಸುಖವೋ ದುಃಖವೋ ಬೇಕಾದ್ದು ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಬಹಳ ಜನ ಒಪ್ಪಿಕೊಂಡು ಬಿಟ್ಟಿದ್ರು. ಸಹಜ ದುಃಖ ಆಗೇ ಆಗುತ್ತೆ. ಯಾರದ್ದೇ ಆದ್ರೂ ಸಾವು ಅನ್ನೋದು ಯಾರಿಗೂ ಖುಷಿ ಕೊಡುವಂಥದ್ದಲ್ಲ. ಧೂಳಿ ವಿಧೂಮ್ರಂ ಧೂಳಿಭಿ ವಿಧೂಮ್ರಂ ಧೂಳಿನಿಂದ ಒಂಥರ ಧೂಳಿನ ಬಣ್ಣ ಗೊತ್ತಲ್ಲ, ಅದರಿಂದ ಕಂದು ಬಣ್ಣಕ್ಕೆ ಅಥವಾ ಬೂದು ಕಂದು ಮಿಕ್ಸ್ ಆದಂತ ಒಂದು ಬಣ್ಣಕ್ಕೆ ಶರೀರವನ್ನು ತಂದುಕೊಂಡವನು. ದ್ವಿತೀಯ ವಿಭಕ್ತಿ ಏಕವಚನ. ರುಧಿರೌಘ ಸಿಕ್ತಂ ರುಧಿರಾಣಾಂ ಓಘಃ ರುಧಿರೌಘ, ಓಘ ಅಂದ್ರೆ ಸಮೂಹ. ರುಧಿರೌಘೇನ ಸಿಕ್ತಂ ರುಧಿರೌಘದಿಂದ ಸಿಂಪಡಿಸಲ್ಪಟ್ಟದ್ದು ಅಥವಾ ಒದ್ದೆಯಾದದ್ದು. ವೀರಂ ದ್ವಿತೀಯ ಏಕ, ವಿಧಾತ್ರ ತೃತೀಯ ಏಕ, ಧಾತೃ ಶಬ್ದ ವಿಧಾತೃ. ಅರ್ಪಿತ ವೀರಶಯ್ಯಂ ಅರ್ಪಿತ ವೀರಶಯ್ಯ ಯಸ್ಯ ಸಹ ಅರ್ಪಿತ ವೀರಶಯ್ಯ ತಂ ದ್ವಿತೀಯ ಏಕ, ಪತಿಂ ದ್ವಿತೀಯ ಏಕ, ಪರೇತಂ ದ್ವಿತೀಯ ಏಕ. ಪರ ಇತಂ ಅಂದ್ರೆ ಇಲ್ಲಿಂದ ಮೇಲಕ್ಕೆ, ಇತಂ ತೆರಳಿದ್ದು ಅಂದ್ರೆ ಶರೀರ ತೊರೆದದ್ದು ಅಂತ ಅರ್ಥ. ಪರಿರಭ್ಯ ಲೆಪ್ರತ್ಯಂತಮವ್ಯಯಂ. ದೀನಾಹ ಮಯಾತ್ಮಜಾತ್ಯಾಹ ಮಹಿಳಾಹ ಎಲ್ಲವೂ ದ್ವಿತೀಯ ವಿಭಕ್ತಿ ಬಹುವಚನ, ಪ್ರಥಮ ವಿಭಕ್ತಿ ಬಹುವಚನ ಸ್ತ್ರೀಲಿಂಗದಲ್ಲಿ. ಮಯಸ್ಯ ಆತ್ಮಜ ಮಯಾತ್ಮಜ, ಮಯಾತ್ಮಜ ಏವ ಆದ್ಯ ಏಷಾಂತೆ. ಮಯಾತ್ಮಜ ಆದ್ಯ ಯಾಸಾಂತಾಹ, ಯಾಕಂದ್ರೆ ಹೆಣ್ಮಕ್ಳೆಲ್ಲ ಉಳಿದವರು, ಮಹಿಳಾಹ ಅಲ್ಲಿಗೆ ವಿಶೇಷಣ. ಯಾಸಾಂತಾಹ ಮಯಾತ್ಮಜಾದ್ಯಾಹ ಮಹಿಳಾಹ ಪುಲ್ಲಿಂಗ ಪ್ರಥಮ ಬಹು, ವಿಲೇಪುಹು ಲಿಟ್ ಪ್ರಥಮ ಬಹು. ಯಾರು ಹೇಳ್ತೀರಿ? ಸ್ವಾತಿ ಅವ್ರು ಹೇಳ್ತೀರಾ? ಹಾ ರಾಮಕಾಂತಾಂ ಹಾ ರಾಮಕಾಂತಾಂ ಹಾ ರಾಮಕಾಂತಾಂ ಅಪಹೃತ್ಯ ಕಾಂತ ಅಪಹೃತ್ಯ ಕಾಂತ ಅಪಹೃತ್ಯ ಕಾಂತ ವಿಭೀಷಣಾದೀನ್ 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 ಸುನಯಾನ್ ವಿಧೂಯ ಸುನಯಾನ್ ವಿಧೂಯ ಸುನಯಾನ್ ವಿಧೂಯ ದಶಾಮಿಮಾಂ ಪ್ರಾಪ್ಯ ದಶಾಮಿಮಾಂ ಪ್ರಾಪ್ಯ ದಶಾಮಿಮಾಂ ಪ್ರಾಪ್ಯ ಗತೋಸಿ ಕುತ್ರ ಗತೋಸಿ ಕುತ್ರ ಗತೋಸಿ ಕುತ್ರ ಪ್ರಿಯಾ ಪ್ರಿಯಾಸ್ಮಾಂಶ್ಚ ಪ್ರಿಯಃ ಪ್ರಿಯಸ್ಮಾಂಶ್ಚ
ಪ್ರಿಯಃ ಪ್ರಿಯಸ್ಮಾಂಶ್ಚ ನಯಾತ್ಮ ಪಾರ್ಶ್ವಂ ನಯಾತ್ಮ ಪಾರ್ಶ್ವಂ ರಾಮಕಾಂತಾಂ ಹೇ ಕಾಂತ ಎಲೈ ಅತ್ಯಂತ ಹಚ್ಚಿಕೊಳ್ಳುವ ಅಂದ್ರೆ ಹಚ್ಚಿಕೊಳ್ಳಿಕ್ಕೆ ಕಾಂತ ಅಂದ್ರೆ ಗಂಡ ಅಂತ ಸಾಮಾನ್ಯ ಅರ್ಥ. ಯಾಕೆ ಆ ಶಬ್ದ ಹಾಗೆ ಬಂತು ಅಂದ್ರೆ ತುಂಬಾ ಹಚ್ಚಿಕೊಂಡವನು ಅಂತ ಅರ್ಥ. ಹಚ್ಚಿಕೊಳ್ಳಿಕ್ಕೆ ಯೋಗ್ಯನಾದ ಗುಣ ಇದ್ದವನು ಅಂತ ಆ ಅರ್ಥದಲ್ಲೂ ಹೇಳ್ಬೋದು. ಆದ್ರೆ ಇಲ್ಲಿ ಕೆಲವೊಂದ್ಸರ್ತಿ ಅದು ರೂಢ ಅರ್ಥವಾಗಿ ಪ್ರಯೋಗ ಆಗುತ್ತೆ. ಹಾ ಕಾಂತ ಎಲೈ ಗಂಡನೆ, ರಾಮಕಾಂತಾಂ ಅಪಹೃತ್ಯ, ಅಯ್ಯೋ, ಹಾ ಅಂದ್ರೆ ಅಯ್ಯೋ, ರಾಮಕಾಂತಾಂ ರಾಮನ ಮಡದಿಯನ್ನು ಅಪಹೃತ್ಯ, ಸುನಯಾನ್ನು ವಿಭೀಷಣಾದಿಯನ್ನು ವಿಧೂಯ, ನಿನಗೆ ನಯ ನಾಜೂಕು ಅನ್ನೋದರ ನಿಜವಾದ ಸ್ವರೂಪವನ್ನ ಸದಾ ನಿನಗೆ ಬೋಧಿಸ್ತಾ ಇದ್ದಂತಹ ವಿಭೀಷಣಾದಿಗಳನ್ನು ಓಡಿಸಿ, ಇಮಾಂ ದಶಾಂ ಪ್ರಾಪ್ಯ ಈ ರೀತಿಯಾದ ದುರವಸ್ಥೆಯನ್ನ ಹೊಂದಿ, ಕುತ್ರ ಗತೋಸಿ ಎಲ್ಲಿಗೆ ಓಡಿ ಹೋದಿ, ಹೇ ಪ್ರಿಯ, ಅಸ್ಮಾನ್ ಪ್ರಿಯಾಹ ಆತ್ಮಪಾರ್ಶ್ವಂನಯ, ನಮ್ಮನ್ನು ಕೂಡ ನಿನ್ನನ್ನೇ ನಂಬಿಕೊಂಡು ಬದುಕಿದವರನ್ನು ಕೂಡ ನಿನ್ನೊಂದಿಗೆ ಕರೆದೊಯ್ಯು. ನಮಗಿಲ್ಲಿ ಬದುಕಿ ಆಗ್ಬೇಕಾದ್ದೇನೂ ಇಲ್ಲ. ಅಸ್ಮಾನ್ ಪ್ರಿಯಾಹ ಅಸ್ಮಾನ್ ಪ್ರಿಯರಾದಂತಹ ನಮ್ಮನ್ನು ಆತ್ಮಪಾರ್ಶ್ವಂನಯ ನಿನ್ನ ಜೀವದ ಕಡೆಗೆ ಅಂದ್ರೆ ನೀನ್ ಎಲ್ಲಿ ನೆಲೆಸಿದ್ಯೋ ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗು. ಅಂದ್ರೆ ನಾವು ಬದುಕುದಿಲ್ಲ ಅಂತ ಒಟ್ಟರ್ಥ. ರಾಮಕಾಂತಾಂ ದ್ವಿತೀಯ ಏಕ ಅಪಹೃತ್ಯ ಅಪಹರಿಸಿ, ಕಾಂತ ಎಲೈ ರಾವಣನೇ, ವಿಭೀಷಣಾದಿ ನಿನ್ನನ್ನ ಸರಿದಾರಿಗೆ ತರಬೇಕೆಂದು ಒಳ್ಳೆಯ ನೀತಿಯುಕ್ತವಾದ ಮಾತುಗಳನ್ನ ಆಡುತ್ತಿದ್ದ ವಿಭೀಷಣನೇ ಮೊದಲಾದ ಹಿರಿಯರನ್ನು ವಿಧೂಯ ಓಡಿಸಿ, ಈಗ ಇಂಥ ಒಂದು ದುರವಸ್ಥೆಯನ್ನ ಹೊಂದಿ ಎತ್ತ ಸಾಗಿದೆ, ನೀನು ಹೋದೆಡೆಗೆ ಪ್ರಿಯರಾದ ನಮ್ಮನ್ನೂ ಕರೆದೊಯ್ಯು ಅಂತ ಒಟ್ಟು ಇಷ್ಟು ಅಭಿಪ್ರಾಯ. ರಾಮಸ್ಯ ಕಾಂತ ದ್ವಿತೀಯ ಏಕ ರಾಮಕಾಂತಾಂ ಅಪಹೃತ್ಯ ಲೆಪ್ರತ್ಯಾಂತ ಮವ್ಯಂ ಕಾಂತ ಸಂಬೋಧನಾ ಪ್ರಥಮ ವಿಭೀಷಣ ಆದಿ ಯೇಷಾಂತೆ ವಿಭೀಷಣಾದಯ ತಾನ್ ವಿಭೀಷಣಾದೀನ್ ದ್ವಿತೀಯ ಬಹು ಸುನಯಾನ್ ದ್ವಿತೀಯ ಬಹು ವಿಧೂಯ ಲೆಪ್ರತ್ಯಾಂತ ಮವ್ಯಂ ಧೂನ್ಯು ಕಂಪನೆ ದಶಾಂ ದ್ವಿತೀಯ ಏಕ ಇಮಾಂ ದ್ವಿತೀಯ ಏಕ ಪ್ರಾಪ್ಯ ಲೆಪ್ರತ್ಯಾಂತಮಂ ಗತೋ ಅಸಿ ಪೂರ್ವರೂಪ, ಗತಃ ಪುಲ್ಲಿಂಗ ಪ್ರಥಮ ಏಕ ಕುತ್ರ ಅವ್ಯಯ ಪ್ರಿಯಾಹ ದ್ವಿತೀಯ ಬಹು ಪ್ರಿಯ ಸಂಬೋಧನ ಅಸ್ಮಾನ್ ಚ ಅಸ್ಮಾಂಶ್ಚ ಶ್ಚುತ್ವ ಸಂಧಿ ಅಸ್ಮಾನ್ ದ್ವಿತೀಯ ಬಹು ಅಸ್ಮತ್ ಶಬ್ದದಲ್ಲಿ ನಯ ಲೋಟ್ ಮಧ್ಯಮ ಏಕ ನೀನ್ಯ ಪ್ರಾಪಣೆ ಆತ್ಮಪಾರ್ಶ್ವಂ ಆತ್ಮನಃ ಪಾರ್ಶ್ವ ಆತ್ಮಪಾರ್ಶ್ವಂ ದ್ವಿತೀಯ ಏಕ. ಆತ್ಮಪಾರ್ಶ್ವ ಅಂದ್ರೆ ತನ್ನ ಹತ್ತಿರಕ್ಕೆ. ನವನೀತ್ ಅವ್ರು ಹೇಳಿ, ನವನಿಧಿಯವರು. ಏವಂ ವಿಲಾಪೆ ಬಹುವರ್ತಮಾನೆ ವಿಭೀಷಣಂ ತಂ ಭಗವಾನ್ ಬಭಾಷೆ ಭ್ರಾತುಃ ಪರೇ ತಸ್ಯ ಕುರುಷ್ವ ಕೃತ್ಯಂ ನಾರೀ ಪುರೀಂ ಪ್ರಾಪಯ ಧಾರ್ಮಿಕೇತಿ. ಭಗವಾನ್ ಶ್ರೀರಾಮಚಂದ್ರ ಈ ರೀತಿಯಾದ ವಿಭೀಷಣನ ಮತ್ತು ಮಂಡೋದರಿಯ ವಿಲಾಪಗಳನ್ನ ಕೇಳಿ ವಿಭೀಷಣನ ಕುರಿತು ಸಂಬೋಧನೆ ಮಾಡ್ತಾನೆ. ಹೇ ಧಾರ್ಮಿಕ, ಎಲೈ ವಿಭೀಷಣನೇ, ಪ್ರಾಣವನ್ನ ತೊರೆದಿರುವ ನಿನ್ನ ಅಣ್ಣನ ಮುಂದಿನ ಔರ್ಧ್ವದೇಹಿಕ ಕ್ರಿಯೆಗಳನ್ನ ಮಾಡು. ಈ ರಾವಣನ ಮಡದಿಯರನ್ನ ಬೇಗ ಲಂಕೆಗೆ ಕಳಿಸು. ಕತ್ತಲೆ ಆಯ್ತು ಅಂತಂದ್ರೆ ಕಳ್ಳಕಾಕರು ಅಥವಾ ಪ್ರಾಣಿಗಳಿಂದ ದಾಳಿ ಆಗುವ ಸಾಧ್ಯತೆಗಳಿರ್ತವೆ. ಅವರ ರಕ್ಷಣೆಯನ್ನು ನೀನು ಮೊದಲು ಮಾಡ್ಲಿಕ್ಕೆ
ಮೊದಲು ಅವನಿಗೆ ಸಂಬಂಧಪಟ್ಟ ಕೃತ್ಯಗಳನ್ನ ಮಾಡು, ತರ್ಪಣಾದಿಗಳನ್ನು ಕೊಡು, ಯಾಕಂದ್ರೆ ಅವರನ್ನು ಬೇಗ ಕರ್ಕೊಂಡು ಹೋಗ್ಬೇಕು. ತಮ್ಮ ಗಂಡನ ಕೃತ್ಯದಲ್ಲಿ ಅವರು ಭಾಗವಹಿಸಿ ಮನೆಗೆ ತೆರಳುವುದರ ಒಳಗೆ ಇನ್ನೇನಾದ್ರೂ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಬೇಗನೆ ಈ 2 ಕೆಲಸಗಳನ್ನ ಮಾಡು. ಪರೇತಸ್ಯ ಕೃತ್ಯಂ ಕೊರು, ಮಾಡಬೇಕಾದ ಅವ್ರದ್ದು ದೇಹಿಕ ಕ್ರಿಯೆಯನ್ನು ಮೊದಲು ಮಾಡು. ಆಮೇಲೆ ತಕ್ಷಣವೇ ಈ ಎಲ್ಲರನ್ನೂ ಕೂಡ ಅರಮನೆಯ ಅಂತಃಪುರದ ಹಿರಿಯ ಹೆಣ್ಣು ಮಕ್ಕಳನ್ನ ನೀನು ಮರಳಿ ರಾಜ್ಯಕ್ಕೆ ಕರೆದೊಯ್ಯು, ಇದು ನಿನಗೆ ತಕ್ಷಣದಲ್ಲಿ ಮಾಡಬೇಕಾದ ಕೆಲಸ ಅಂತ ರಾಮಚಂದ್ರ ವಿಭೀಷಣನಿಗೆ ಎಚ್ಚರಿಸ್ತಾನೆ. ದುಃಖ ಆದಾಗ ಸಮಯ ಹೋದದ್ದು ಗೊತ್ತಾಗುದಿಲ್ಲ. ದುಃಖ ಆದಾಗ ಗೊತ್ತಾಗುದಿಲ್ಲ ಅಂದ್ರೆ ಸಮಯದ ಪ್ರಜ್ಞೆ ಇರುವುದಿಲ್ಲ. ಸಮಯ ಹೋಗುದಿಲ್ಲ ಅಂತ ಅನ್ನಿಸ್ಬೋದು, ಸಮಯದ ಎಲ್ಲಿ ಆಯ್ತು ಏನಾಯ್ತು ಅಂತ ಯೋಚಿಸುವಷ್ಟು ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ. ಹಾಗಾಗಿ ಭಗವಂತನಾದ ಶ್ರೀರಾಮಚಂದ್ರನು ಏವಂ ವಿಲಾಪೆ, ಈ ರೀತಿಯಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ವಿಲಾಪಿಸುತ್ತಿರಲು ಬಹುವರ್ತಮಾನಿ, ಬಹಳ ಹೊತ್ತು ಹೀಗೇನೆ ನಡೀತಾ ಇರ್ಬೇಕಾದ್ರೆ ತಂ ವಿಭೀಷಣಂ ಪ್ರತಿ ಬಭಾಷೆ, ಅಲ್ಲೇ ಇದ್ದಂತಹ ವಿಭೀಷಣನನ್ನು ಕುರಿತು ಮಾತನಾಡಿದ. ಪರೇತಸ್ಯ ಭ್ರಾತು ಕೃತ್ಯಂ ಕುರುಷ್ವ, ಶರೀರ ತೊರೆದಿರುವಂತಹ ರಾವಣನ ಕುರಿತಾದ ಸತ್ಕರ್ಮಗಳನ್ನ ಮಾಡು. ನಾರೀಹಿ ಪುರೀಂ ಪ್ರಾಪಯ, ಈ ಅರಮನೆಯ ಸೊತ್ತಾಗಿರುವಂತಹ ಹೆಣ್ಣು ಮಕ್ಕಳನ್ನೆಲ್ಲ, ಅಂದ್ರೆ ಅಲ್ಲಿ ರಾವಣನ ಜೊತೆಗೆ ಅಂಡೋದ್ರಿ ಸಾಯ್ಲಿಕ್ಕೆ ಯಾರು ಹೇಳೂ ಇಲ್ಲ. ಹಾಗಾಗಿ ಸತಿ ಅನ್ನೋದು ಅದು ಆದೇಶ ಅಲ್ಲ, ಅದು ಅವರವರ ವೈಯಕ್ತಿಕ ಇಷ್ಟ ಅಷ್ಟೇ. ಅವ್ರು ಕೇಳ್ತಾರೆ ನಮ್ಮನ್ನು ಕರ್ಕೊಂಡು ಹೋಗುವಂತ ದುಃಖದಿಂದ ಕೇಳ್ತಾರೆ. ಹಾಗಂತ ಹೇಳಿ ಸೀದವರನ್ನು ಕೊಂಡು ಹೋಗಿ ಹೊತ್ತಾಕ್ಬೇಕು ಅಂತ ಅಭಿಪ್ರಾಯ ಅಲ್ಲ. ಧಾರ್ಮಿಕ ಅಂತ ಬೇರೆ ಸಂಬೋಧನೆ ಇದೆ, ನಮ್ಗೆ ಅದನ್ನು ಗಮನಿಸ್ಬೇಕು ನಾವು. ಹೇ ಧಾರ್ಮಿಕನೇ, ನಿಂಗೆ ಧರ್ಮ ಚೆನ್ನಾಗಿ ಗೊತ್ತಿದೆ, ಅವರು ರಾಮನ ಕೃತ್ಯದಲ್ಲಿ ಪ್ರಯೋಗದಲ್ಲಿ ಭಾಗವಹಿಸ್ಲಿ ಮತ್ತು ಇಲ್ಲಿಂದ ತಕ್ಷಣ ಅವರನ್ನ ಅಂತಃಪುರದ ಕಡೆಗೆ ಕರೆದೊಯ್ಯುವಂತಹ ವ್ಯವಸ್ಥೆ ಆಗಲಿ ಅಂತ ಹೀಗೆ 2 ವಿಶೇಷಗಳನ್ನ ಈ ಪದ್ಯದ ಮೂಲಕ ನಮಗೆ ತೋರಿದಂತಾಯಿತು. ಏವಂ ಅವ್ಯಯ ವಿಲಾಪೆ ಸಪ್ತಮಿ ಏಕ ಬಹು ವಿಲಾಪೆ ಬಹು ಹೆಚ್ಚಾಗಲು, ವಿಲಾಪ ಹೆಚ್ಚುತ್ತಿರಲು, ವಿಲಾಪೆ ಬಹು ವಿಲಾಪ ಹೆಚ್ಚುತ್ತಿರಲು, ವರ್ತಮಾನೆ ಬಹುವರ್ತಮಾನೆ ಅಂದ್ರೆ ತುಂಬಾ ಹೆಚ್ಚಾಗಲು ಅಂತಾನೆ ಅರ್ಥ. ಬಹುವರ್ತಮಾನೆ ಅಂದ್ರೆ ಅತ್ಯಂತ ಹೆಚ್ಚಾಗ್ತಾ ಹೋಗಲು. ತಂ ವಿಭೀಷಣಂ ದ್ವಿಭೀಷಣಂ, ವರ್ತಮಾನೆ ಸಪ್ತಮಿ ಏಕ, ವಿಭೀಷಣಂ ದ್ವಿತೀಯ ಏಕ, ತಂ ದ್ವಿತೀಯ ಏಕ, ಭಗವಾನ್ ಪುಲ್ಲಿಂಗ ಪ್ರಥಮ ಏಕ, ಬಭಾಷೆ ಲಿಟ್ ಪ್ರಥಮ ಏಕ, ಭಾಷ ವ್ಯಕ್ತಾಯಾಂ ವಾಚಿ, ಭ್ರಾತುಃ ಷಷ್ಠಿ ಏಕ, ಪರೇತಸ್ಯ ಷಷ್ಠಿ ಏಕ, ಕುರುಷ್ವ ಲೋಟ್ ಮಧ್ಯಮ ಏಕ, ಕೃತ್ಯಂ ದ್ವಿತೀಯ ಏಕ, ನಾರೀಹಿ ದ್ವಿತೀಯ ಬಹು, ಪುರೀಂ ದ್ವಿತೀಯ ಏಕ, ಪ್ರಾಪಯ ಲೋಟ್ ಮಧ್ಯಮ ಏಕ, ಧಾರ್ಮಿಕ ಸಂಬೋಧನಾ ಪ್ರಥಮ, ಇತಿ ಅವ್ಯಯ, ಧಾರ್ಮಿಕೇತಿ ಗುಣ. ಇನ್ಯಾರಿದ್ದಾರೆ? ಮಂಜುಳಾ ಅವ್ರು ಹೇಳಿ. ದಾರಾಪಹಾರಿ ದಾರಾಪಹಾರಿ ದಾರಾಪಹಾರಿ, ತವನಾಥ ಪಾಪೋ ತವನಾಥ ಪಾಪೋ ತವನಾಥ ಪಾಪೋ, ಭ್ರಾತಾ ನಮೇತಸ್ಯ ಭ್ರಾತಾ ನಮೇತಸ್ಯ ಭ್ರಾತಾ ನಮೇತಸ್ಯ, ಕರೋಮಿ ಕೃತ್ಯಂ ಕರೋಮಿ ಕೃತ್ಯಂ ಕರೋಮಿ ಕೃತ್ಯಂ, ಏವಂ ಬ್ರುವಾಣಂ ಏವಂ ಬ್ರುವಾಣಂ ಏವಂ ಬ್ರುವಾಣಂ. ತಮುವಾಚ ದೇವೋ ತಮುವಾಚ ದೇವೋ ತಮುವಾಚ ದೇವೋ, ಮದಾಜ್ಞಯಾ ಸ್ಯಾತ್ ಮದಾಜ್ಞಯಾ ಸ್ಯಾತ್ ಮದಾಜ್ಞಯಾ ಸ್ಯಾತ್, ಇತಿ ಮಂದಹಾಸಿ.
ಇತಿ ಮಂದಹಾಸಿ ಇತಿ ಮಂದಹಾಸಿ. ತವ ದಾರಾಪಹಾರಿ, ಹೇ ನಾಥ, ಎಲೆ ರಾಮಚಂದ್ರನೇ, ನಿನ್ನ ಹೆಂಡತಿಯನ್ನ ಅಪಹರಿಸಿದವ. ನಮೇ ಭ್ರಾತ, ಅವನು ನನ್ ತಮ್ಮನೇ ಅಲ್ಲ ಅಥವಾ ನಂಗೆ ಸಹೋದರನೇ ಅಲ್ಲ. ಕಿಂ ತಸ್ಯ ಕೃತ್ಯಂ ಕರೋಮಿ, ಅವನಿಗೋಸ್ಕರ ನಾನು ಏನ್ ಮಾಡ್ಬೇಕು? ನಮೇ ಕೃತ್ಯಮಸ್ತಿ, ಅವನ ಹತ್ರ ಮಾಡಬೇಕಾದ ಕೆಲಸಗಳೇ ಇಲ್ಲ. ಅವನಿಗೆ ಹೀಗೆ ಶಿಕ್ಷೆ ಕೊಡ್ಬೇಕು, ಹಾಗೆ ಶಿಕ್ಷೆ ಕೊಡ್ಬೇಕು, ಅಥವಾ ಅವನನ್ನ ತಟ್ಟಬೇಕು, ತಿದ್ದಬೇಕು, ಇದ್ಯಾವುದು ನನಗೆ ಗೊತ್ತಿಲ್ಲ. ಹೀಗೆ ಹೇಳುತ್ತಿರುವಂತಹ ಆ ವಿಭೀಷಣನನ್ನ ಕುರಿತು ದೇವಃ ರಾಮಚಂದ್ರನು ಮಂದಹಾಸಿ, ನಗುತ್ತಾ, ಮದಾಜ್ಞೆಯ ಸ್ಯಾತ್ ಇತಿ, ಇದು ನನ್ನ ಆದೇಶದಂತೆ ರಾಮನ ಉದ್ಧಾರದ ಕಾರ್ಯ ನಡಿಬೇಕು, ನಡೆಯತ್ತೆ ಅಂತ ಆ ಶರೀರಕ್ಕೆ ಬೇಕಿರುವಂತಹ ಅನುಕೂಲವನ್ನ ಮಾಡಿಕೊಡ್ಬೇಕು ಅನ್ನೋದನ್ನ ಮಾತಾಡ್ತಾನೆ. ರಾಮಚಂದ್ರನಿಗೆ ಸಂಬೋಧನೆ, ಹೇ ನಾಥ, ಎಲೆ ರಾಮಚಂದ್ರನೇ, ನಿನ್ನ ಹೆಂಡತಿಯನ್ನು ಅಪಹರಿಸಿದಂತಹ ದಾರಾಪಹಾರಿ, ದಾರಾಣಾಂ ಅಪಹಾರಿ, ಅಪಹರತೀತಿ ಅಪಹಾರಿ, ದಾರಾಣಾಂ ಅಪಹಾರಿ, ದಾರಾಪಹಾರಿ. ಅದು ಅಕಸ್ಮಾತ್ ಅಪಹಾರಿ ಶಬ್ದವನ್ನ ಸ್ವಲ್ಪ ಮೊದಲೇ ಬಿಡಿಸ್ಕೊಂಡ್ರೆ, ಅಪಹರ್ತುಂ ಶೀಲಂ ಅಸ್ಯ ಅಸ್ತೀತಿ ಅಪಹಾರಿ ಅಂತ. ಆ ನಂತರ ಮುಂದಿದ್ದು, ಅವನಿಗೂ ಸ್ವಂತಕ್ಕೆ ತಮ್ಮ ಅಂತ ಸ್ವೀಕಾರ ಮಾಡಿರಲಿಲ್ಲ, ಅದು ಕೋಪ ಇತ್ತು. ಪಾಪೋ ಭ್ರಾತಾನನೇ ತಸ್ಯ ಕರೋಮಿ ಕೃತ್ಯಂ. ನನಗೆ ನಮೇ ಭ್ರಾತ ತಸ್ಯ ಕೃತ್ಯಂ ಕಿಂ ಕರೋಮಿ, ಅವನಿಗೋಸ್ಕರ ನಾನು ಏನ್ ಮಾಡಬಲ್ವೆ? ಪಾಪ ಅವನು, ಪಾಪಿಷ್ಠ ಅಂತ ಪಾಪ ಅಂದ್ರೆ. ಹೀಗೆ ಹೇಳುತ್ತಿರುವ ವಿಭೀಷಣನನ್ನು ಕುರಿತು ದೇವಃ ಪರಮಾತ್ಮನು ಉವಾಚ ಹೇಳಿದನು, ಮದಾಜ್ಞೆಯ ಸ್ಯಾತ್ ಇತಿ ಮಂದಹಾಸಿ. ದಾರಾಣಾಂ ಅಪಹರತೀತಿ ಅಪಹಾರಿ, ದಾರಾಣಾಂ ಅಪಹಾರಿ, ದಾರಾಪಹಾರಿ ಪುಲ್ಲಿಂಗ ಪ್ರಥಮ ಏಕ, ತವ ಷಷ್ಠಿ ಏಕ, ನಾಥ ಸಂಬೋಧನಾ ಪ್ರಥಮ, ಪಾಪಃ ಪುಲ್ಲಿಂಗ ಪ್ರಥಮ ಏಕ, ಭ್ರಾತ ಋಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ನ ಅವ್ಯಯ, ಮೇ ಷಷ್ಠಿ ಏಕ, ತಸ್ಯ ಷಷ್ಠಿ ಏಕ, ಕರೋಮಿ ಲಟ್ ಉತ್ತಮ ಏಕ, ಕೃತ್ಯಂ ದ್ವಿತೀಯ ಏಕ, ಏವಂ ಅವ್ಯಯ ಬ್ರುವಾಣಂ ಶಾನಚ್ ಪ್ರತ್ಯಯಾಂತ ಶಬ್ದ ಭ್ರೂನ್ವ್ಯಕ್ತಾಯಾಂ ವಾಚಿ ಪುಲ್ಲಿಂಗ ಪ್ರಥಮ ಪುಲ್ಲಿಂಗ ದ್ವಿತೀಯ ಏಕ, ತಂ ದ್ವಿತೀಯ ಏಕ, ಉವಾಚ ವಚ ಪರಿಭಾಷಣೆ ಲಿಟ್ ಪ್ರಥಮ ಏಕ, ದೇವಃ ಪುಲ್ಲಿಂಗ ಪ್ರಥಮ ಏಕ, ಮಮ ಆಜ್ಞಾ ಮದಾಜ್ಞಾ ತಯಾ ಮದಾಜ್ಞೆಯ ತೃತೀಯ ಏಕವಚನ, ಸ್ಯಾತ್ ವಿಧಿಲಿಂಗ್ ಪ್ರಥಮ ಏಕ ಇತಿ ಅವ್ಯಯ, ಮಂದಾನ್ ಅಪಿ ಹಾಸೇತಿ ಇತಿ ಮಂದಹಾಸಿ. ಒಟ್ಟು ಎಲ್ಲ ಪದಗಳು ಕೂಡ ಅತ್ಯಂತ ಸಹಜವಾಗಿ ಸ್ವರಸವಾಗಿ ಇದೆ ಅನ್ನೋದು ಈ ಪದ್ಯದಲ್ಲಿ ನಮಗೆ ಕಂಡ ಸಂಗತಿ. ನಾಳೆ ಮತ್ತೆ ಮುಂದಿನ ಚಿಂತನೆಯನ್ನ 23ನೇ ಶ್ಲೋಕದಿಂದ ಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಆಚಾರ್ಯ, ಒಂದು ಕ್ವೆಶ್ಚನ್ ಇದೆ. ಹೇಳಿ. ಅಂದ್ರೆ ಇಲ್ಲಿ ರಾಮ ಹೇಳ್ತಿರೋದು ಅವನ ಇಚ್ಛೆ ಅಂತಾನೆ ರಾವಣ ಸೀತೆಯನ್ನ ಅಪಹಾರ ಮಾಡ್ದ ಅಂತ ಹೇಳ್ತಾ ಇದ್ದಾನ ಇಲ್ಲಿ? ಅಲ್ಲ, ಸಾಯುವ ತನಕ ಸಿಟ್ಟು ಮಾಡ್ಕೊಳ್ಬೇಕು, ತತ್ತ ಮೇಲೂ ಮತ್ತೆ ಸಿಟ್ಟು ಮಾಡಬಾರ್ದು. ಅದು ರಾವಣ ಅಂತ ಅಲ್ಲ, ಯಾರೇ ಆಗಿದ್ರು ಕೂಡ ಮರಣ ಅಂತಾಗಿ ವೈರಾಣಿ. ಬದುಕಿರುವ ತನಕ ವೈರ ಮಾಡ್ಬೇಕು, ಆಮೇಲೆ ಹೆಣದ ಮೇಲೆ ಕೋಪ ತೋರಿಸೋದು. ಹೆಣ ಅವನಲ್ಲ, ಅದು ಪ್ರಕೃತಿ ಇದ್ದು, ಪ್ರಕೃತಿಯದ್ದನ್ನ ಪ್ರಕೃತಿಗೆ ವಾಪಸ್ ಕೊಡ್ಬೇಕು. ಅವನೇನೇ ಹಾನಿ ಮಾಡ್ಕೊಂಡಿದ್ರು ಕೂಡ ಸಂಸ್ಕಾರ ಆಗಿ, ಮತ್ತೆ ಅವನು ರಾವಣ ಒಂದರ್ಥದಲ್ಲಿ ಒಳಗಿನಿಂದ ತನ್ನ ಸೇವಕನೇ ಅಲ್ವಾ, ಜಯ. ಹಾಗೂ ಒಂದು ಉದ್ಧಾರ ಮಾಡುವ ಯೋಚನೆ ಮತ್ತು ಲೋಕದ ದೃಷ್ಟಿಯಿಂದಲೂ ಕೂಡ ಮಾನವೀಯ ಮೌಲ್ಯವನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾನೆ. ಅವನ ಆಜ್ಞೆ ಅಂತ ಇವಾಗ ಏನ್ ಹೇಳ್ತಾ ಇದ್ದಾನೆ, ಅದು ರಾವಣನ್ ಅವತಾರದ ಅಂದ್ರೆ ಜಯ ಅವತಾರ ಮಾಡಿದ್ರ ಬಗ್ಗೆ ಸೂಚನೆ ಮಾಡ್ತಿದ್ದಾನೆ. ಕೊಡ್ಬೋದು, ಆದ್ರೆ ಅದಕ್ಕಿಂತ ಹೆಚ್ಚು ವಿಭೀಷಣ ತನ್ನ ಕೃತ್ಯದಿಂದ ಮಿಸ್ ಆಗ್ತಾನೆ. ಅವನ ಆ ಕೆಲಸ ಮಾಡಿಲ್ಲ ಅಂತ ನಾಳೆ ಅವನಿಗೆ ಸಮಸ್ಯೆ ಬರುದು. ಯಾವುದೇ ಒಂದು ಕೆಲಸ ಅವರ
ಬಂಧುಗಳಿಗೆ ಮೊದಲು ಅದು ಎಚ್ಚರ ಕೊಡುತ್ತೆ. ಯಾಕೆಂದ್ರೆ ಶರೀರದ ಸಂಬಂಧ ಅನ್ನೋದು ಇದ್ದದ್ರಿಂದ ಕುಂಭಕರ್ಣ ಇಲ್ಲ. ಅವಳು ಕೂಡ ಎಲ್ಲೋ ಕಳೆದೋಗ್ಬಿಟ್ಟಿದ್ದಾಳೆ. ಇನ್ನಿರುವುದು ವಿಭೀಷಣ ಒಬ್ನೇ, ಅವನೇ ಮಾಡ್ಬೇಕು ಆ ಕೆಲಸವನ್ನ. ಅದು ಬಿಟ್ರೆ ಇನ್ನು ಮಾಡಬಹುದಾದದ್ದು ಕುಬೇರ ಮಾಡ್ಬೇಕಾದ್ರೆ ಅವನು ಕಸಿನ್ ಆದ. ಇವನಿಗೆನೆ ಆ ಜವಾಬ್ದಾರಿ ಇರುವುದು. ಮತ್ತೆ ಇವನು ರಾಜ. ಪ್ರಜೆಗಳು ನಾಳೆ ರಾಜನನ್ನ ಆಶ್ರಯಿಸ್ತಾರೆ. ರಾಜ ಏನ್ ಮಾಡ್ತಾನೋ ಅದೇ ರೀತಿ ಪ್ರಜೆಗಳು ವರ್ತಿಸ್ತಾರೆ. ಅವರು ಕೂಡ ಈಗ ನಮ್ಗೆಲ್ಲ ಆಗುದಿಲ್ಲ, ನಾವು ಮಾಡಲ್ಲ ಅಂತೆಲ್ಲ ಬೇಸ್ತು ಬೀಳುವ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿ ರಾಮಚಂದ್ರ ಪ್ರಜೆಗಳ ಕ್ಷೇಮ ಮತ್ತು ಶರೀರದ ಯಾವುದೇ ಅವ್ಯವಸ್ಥೆಗಳಿಂದಾಗಿ ಶರೀರಕ್ಕೇನು ಬುದ್ಧಿ ಇಲ್ಲ, ಅದು ಜೀವದಿಂದಾಗಿ ಅಷ್ಟು ಕೆಲಸ ಮಾಡಿದ್ದು. ಹಾಗಾಗಿ ಶರೀರದ ಮೇಲೆ ಕೋಪ ಮಾಡಿಕೊಳ್ಳುವುದಲ್ಲ, ಮರಣ ಅಂತಾನಿ ವೈರಾಣಿ, ಮರಣ ಮುಗಿಯೋ ತನಕ ಮಾತ್ರ ವೈರ ಮಾಡಬೇಕು ಅನ್ನೋದನ್ನ ಸೂಚಿಸ್ತಾನೆ. ಮತ್ತೆ ಕುಂಭಕರ್ಣಂದ್ ಯಾಕೆ ಈ ತರ ಮಾಡ್ಲಿಕ್ಕೆ ಹೇಳಿದ್ದಾರೆ? ಕುಂಭಕರ್ಣದ್ದು ಏನಾಯ್ತು ಅಂದ್ರೆ, ಕುಂಭಕರ್ಣನದ್ದು ಅವನ ಶರೀರ ದೊಡ್ಡದಿತ್ತು, ಮತ್ತೆ ಸಮಯ ಇರ್ಲಿಲ್ಲ. ಹಾಗಾಗಿ ಅವನ ಶರೀರವನ್ನ ಸಮುದ್ರಕ್ಕೆ ಎಸ್ದು ಬಿಡ್ತಾರೆ. ಅದು ಒಂದು ರೀತಿಯ ಕರ್ತವ್ಯ. ಅದೇ ಐ ಥಿಂಕ್ ಸುಗ್ರೀವನೋ ವಾಲಿನೋ ಸಾರಿ ಅಂಗದಾನೋ ಕರ್ಕೊಂಡು ಹೋಗಿ ಇದು ಸಮುದ್ರಕ್ಕೆ ಹಾಕ್ತಾರೆ. ಹೌದು ಹೌದು ಹೌದು. ಓಕೆ ಓಕೆ, ಧನ್ಯವಾದ ಆಚಾರ್ಯ.